ಹಾಯ್ ಸ್ನೇಹಿತರೆ, ಭಾರತ ದೇಶದಲ್ಲಿ ವಿಜ್ಞಾನಕ್ಕೂ ಸವಾಲು ಎಸೆಯುವ ಅನೇಕ ರಹಸ್ಯಗಳನ್ನು ಹೊಂದಿರುವ ಕಾಳಿಕಾಮಾತೆಯ ದೇವಸ್ಥಾನಗಳು ಇವೆ. ಇವು ಆಧ್ಯಾತ್ಮವನ್ನು ಪ್ರತಿಬಿಂಬಿಸುವುದಲ್ಲದೆ ಅದ್ಭುತವಾದ ವಾಸ್ತುಶಿಲ್ಪವನ್ನು ಹೊಂದಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ವಿಶಿಷ್ಟವಾದ ಕಾಳಿಕಾದೇವಿಯ ದೇವಸ್ಥಾನಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹೀಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇಂತಹ ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ನಂಬರ್ 1 ಬೆಟ್ಲಾ ಕಾಳಿ ದೇವಸ್ಥಾನ. ಜಾರ್ಖಂಡ್ನಲ್ಲಿರುವ ಬೆಟ್ಲಾ ನ್ಯಾಷನಲ್ ಪಾರ್ಕ್. ಇಲ್ಲಿ ನೈಸರ್ಗಿಕ ವೈವಿಧ್ಯವಷ್ಟೇ ಅಲ್ಲ, ಆಧ್ಯಾತ್ಮವೂ ಇದೆ. ಈ ಕಾಡಿನಲ್ಲಿ ಕಾಳಿಕಾದೇವಿಯ ದೇವಸ್ಥಾನವಿದೆ. ಭಕ್ತರು ಕಾಡಿನ ಮಾರ್ಗದಿಂದ ಈ ದೇವಸ್ಥಾನವನ್ನು ತಲುಪುತ್ತಾರೆ. ದೇವಸ್ಥಾನವು ಕಾಡಿನ ಮಧ್ಯದಲ್ಲಿ ಇರುವುದರಿಂದ ಹುಲಿ, ಸಿಂಹ, ಆನೆ, ಜಿಂಕೆ ಮುಂತಾದ ಕಾಡು ಪ್ರಾಣಿಗಳು ಸುತ್ತಲೂ ಓಡಾಡುತ್ತವೆ. ಆದರೆ ಇಲ್ಲಿಯವರೆಗೂ ಅವು ಯಾರ ಮೇಲೂ ಸಹ ದಾಳಿ ಮಾಡಿಲ್ಲ. ಇದು ಕಾಳಿಕಾಮಾತೆಯ ಕೃಪೆಯಿಂದ ಅಂತ ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನವು ಕಾಳಿಕಾದೇವಿಗೆ ಅರ್ಪಿಸಲಾಗಿದೆ. ಇಲ್ಲಿ ಕಾಳಿಕಾದೇವಿಯು ಉಗ್ರರೂಪದಲ್ಲಿ ಕಾಣಿಸುತ್ತಾಳೆ. ತೀಕ್ಷ್ಣ ಕಣ್ಣುಗಳು, ಒಂದು ಕೈಯಲ್ಲಿ ಕತ್ತಿ ಮತ್ತೊಂದು ಕೈಯಲ್ಲಿ ತ್ರಿಶೂಲ, ಕಾಲಿನ ಕೆಳಗೆ ರಾಕ್ಷಸ. ಇನ್ನು ಈ ವಿಗ್ರಹವು ಬಹಳ ಭಯಾನಕವಾಗಿರುತ್ತದೆ. ಈ ದೇವಸ್ಥಾನದ ಗರ್ಭಗುಡಿಯನ್ನು ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಆಶ್ಚರ್ಯ ವಿಷಯ ಏನೆಂದರೆ ಈ ಕಲ್ಲುಗಳಲ್ಲಿ ಯಾವಾಗಲೂ ನೈಸರ್ಗಿಕ ತೇವಾಂಶವಿರುತ್ತದೆ. ಕಾಡಿನ ಮಧ್ಯದಲ್ಲಿರುವ ಕಾರಣ ದೇವಿಯ ವಿಗ್ರಹವನ್ನು ನೋಡಿದಾಗ ಭಕ್ತರಲ್ಲಿ ಹೆಚ್ಚಿನ ಭಕ್ತಿ ಮೂಡುತ್ತದೆ. ಈ ಸ್ಥಳದಲ್ಲಿ ದೇವಿಯು ಓಡಾಡುತ್ತಾಳೆ ಮತ್ತು ಈ ಪ್ರದೇಶವನ್ನು ರಕ್ಷಿಸುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ. ಕೆಲವು ಭಕ್ತರು ರಾತ್ರಿ ವೇಳೆಯಲ್ಲಿ ದೇವಸ್ಥಾನದ ಸುತ್ತ ಒಂದು ಬೆಳಕನ್ನು ನೋಡಿದ್ದೇವೆ ಎನ್ನುತ್ತಾರೆ. ಇನ್ನು ಕೆಲ ಜನರು ಯಾರೂ ಇಲ್ಲದ ಸಮಯದಲ್ಲಿ ದೇವಸ್ಥಾನದಲ್ಲಿ ಮಂತ್ರ ಹಾಗೂ ಗಂಟೆಗಳ ಧ್ವನಿಗಳು ಕೇಳಿಸುತ್ತವೆ ಎನ್ನುತ್ತಾರೆ. ಇವೆಲ್ಲವೂ ದೇವಿಯು ಸ್ವತಃ ಇಲ್ಲಿ ಸನ್ನಿಹಿತಳಾಗಿದ್ದಾಳೆ ಎಂಬ ನಿಜವಾದ ಸಾಕ್ಷಿಗಳಾಗಿವೆ. ಆದರೆ ಈ ಸಂಗತಿಗಳು ಸೈನ್ಸ್ ಮೂಲಕ ಇನ್ನೂ ಸಾಬೀತಾಗಿಲ್ಲ. ಸ್ಥಳೀಯ ಪೂಜಾರಿ ಈ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ಮಾಡುತ್ತಾರೆ. ಇನ್ನು ದಸರಾ, ದೀಪಾವಳಿ ಸಮಯದಲ್ಲಿ ಈ ದೇವಸ್ಥಾನ ಜನಸಂದಡಿಯಿಂದ ತುಂಬಿರುತ್ತದೆ. ಈ ಸಮಯದಲ್ಲಿ ನಡೆಯುವ ವಿಶೇಷ ಪೂಜೆಗಳನ್ನು ನೋಡುವುದಕ್ಕಾಗಿ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ. ಈ ದೇವಸ್ಥಾನವನ್ನು ತಲುಪಲು ವಿಶೇಷ ರಸ್ತೆ ವ್ಯವಸ್ಥೆ ಇಲ್ಲ. ಭಕ್ತರು ದಟ್ಟ ಕಾಡಿನಲ್ಲಿ ನಡೆದು ಈ ದೇವಸ್ಥಾನವನ್ನು ತಲುಪಬೇಕು. ಈ ಮಾರ್ಗದಲ್ಲಿ ಕಾಡು ಪ್ರಾಣಿಗಳ ಭೀತಿಯೂ ಇದೆ. ಆದರೆ ದೇವಿಯ ಕೃಪೆಯಿಂದ ಅವು ಯಾರಿಗೂ ಹಾನಿ ಮಾಡದು ಎಂದು ಭಕ್ತರು ನಂಬುತ್ತಾರೆ. ಅರಣ್ಯ ಅಧಿಕಾರಿಗಳು ಕೂಡ ಕಾಡು ಪ್ರಾಣಿಗಳು ಭಕ್ತರ ಮೇಲೆ ದಾಳಿ ಮಾಡದಂತೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ಇಲ್ಲಿ ಇರುವ ಗಿರಿಜನ ಜನಾಂಗವು ಈ ದೇವಿಯನ್ನು ತಮ್ಮ ಕುಲದೇವಿಯೆಂದು ಪೂಜಿಸುತ್ತಾರೆ. ಸ್ಥಳ ಪುರಾಣದ ಪ್ರಕಾರ ಒಬ್ಬ ಸನ್ಯಾಸಿ ಈ ಕಾಡಿನಲ್ಲಿ ಕಾಳಿಕಾ ಮಾತೆಗೋಸ್ಕರ ಕಠಿಣ ತಪಸ್ಸನ್ನು ಮಾಡಿ ದೇವಿಯ ಕೃಪೆಯನ್ನು ಪಡೆದುಕೊಂಡನು. ಅವನ ಭಕ್ತಿಗೆ ಸಂತೋಷಗೊಂಡ ಕಾಳಿಕಾಮಾತೆ ಈ ಸ್ಥಳದಲ್ಲಿ ಕಾಣಿಸಿಕೊಂಡಳು. ಅವನು ತಾಯಿಯನ್ನು ಇಲ್ಲಿಯೇ ನೆಲೆಸಲು ಹೇಳುತ್ತಾನೆ. ಆಗ ದೇವಿಯು ಅವನ ಭಕ್ತಿಗೆ ಮೆಚ್ಚಿ ಈ ಕಾಡಿನಲ್ಲಿಯೇ ನೆಲೆಸಿದಳು ಎಂದು ಭಕ್ತರು ನಂಬುತ್ತಾರೆ. ಇದು ಆಧ್ಯಾತ್ಮಿಕತೆಯೊಂದಿಗೆ ದೇವರ ಮೇಲೆ ನಿಜವಾದ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಎರಡನೆಯದ್ದು ಜಬಲ್ಪುರ್ ಕಾಳಿಕಾ ದೇವಿ ದೇವಸ್ಥಾನ. ಇದು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಇದೆ. ಈ ದೇವಸ್ಥಾನವು ಕಾಳಿಕಾದೇವಿಗೆ ಅರ್ಪಿಸಲಾಗಿದೆ. ಇದರ ರಹಸ್ಯದಿಂದಾಗಿ ಈ ದೇವಸ್ಥಾನ ದೇಶದಾದ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವೆಂದರೆ ದೇವಿಯ ವಿಗ್ರಹಕ್ಕೆ ಬೆವರು ಬರುತ್ತದೆ. ಹೌದು, ಇಲ್ಲಿನ ದೇವಿಯ ವಿಗ್ರಹವು ಬೆವರುತ್ತದೆ. ಇದನ್ನು ಕೇವಲ ಕಲ್ಪನೆಯೆಂದು ನಂಬಲಾಗದು. ವರ್ಷಗಳ ಕಾಲ ಇಲ್ಲಿ ಬರುವ ಭಕ್ತರು ಇದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಹೇಗೆ ಇದು ಸಾಧ್ಯವಾಯಿತು ಎಂಬುದನ್ನು ವಿಜ್ಞಾನವು ಇಂದಿಗೂ ಸ್ಪಷ್ಟವಾಗಿ ಕಂಡುಹಿಡಿಯಲು ಆಗಲಿಲ್ಲ. ಪುರಾಣಗಳ ಪ್ರಕಾರ ಇಲ್ಲಿನ ಬಂಜಾರಾ ಜನಾಂಗದ ಒಬ್ಬ ಸಾಧಕ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಎಂದು ಹೇಳಲಾಗಿದೆ. ಒಂದು ದಿನ ದೇವಿ ಅವನ ಕನಸಿನಲ್ಲಿ ಬಂದು ಈ ಸ್ಥಳದಲ್ಲಿ ನೆಲೆಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅವನು ತಕ್ಷಣವೇ ತನ್ನ ಬಳಿ ಇದ್ದ ಹಣದಿಂದ ಒಂದು ಸಣ್ಣ ದೇವಾಲಯವನ್ನು ಕಟ್ಟಿದನು. ಕಾಲ ಕಳೆದಂತೆ ಈ ದೇವಸ್ಥಾನ ದೊಡ್ಡದಾಗಿ ವಿಸ್ತಾರವಾಯಿತು. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿದ ಕಾಳಿಕಾದೇವಿಯ ವಿಗ್ರಹವು ಅದ್ಭುತವಾಗಿ ಕಾಣುತ್ತದೆ. ದೇವಿಯು ತನ್ನ ಕೈಗಳಲ್ಲಿ ಕತ್ತಿ, ತ್ರಿಶೂಲ ಮತ್ತು ರಾಕ್ಷಸನ ತಲೆಯನ್ನು ಹಿಡಿದಿರುವ ರೂಪದಲ್ಲಿದೆ. ಅಮ್ಮನವರ ಮುಖದಲ್ಲಿ ದೊಡ್ಡ ಬಿಂದಿಯಿದ್ದು ತುಂಬಾ ಆಕರ್ಷಕವಾಗಿ ಕಾಣುತ್ತಾಳೆ. ಆ ಮುಖದಲ್ಲಿ ಶಾಂತತೆಯಿದೆ.
ದೇವಿಯ ದರ್ಶನ ಪಡೆದ ಭಕ್ತರು ತಮ್ಮ ಸಮಸ್ಯೆಗಳನ್ನು ಮರೆಯುತ್ತಾರೆ. ಈ ದೇವಿಯ ವಿಗ್ರಹಕ್ಕೆ ಬೆವರು ಬರುವುದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಇನ್ನು ಈ ದೇವಸ್ಥಾನದಲ್ಲಿರುವ ಪೂಜಾರಿಗಳು ಒಂದು ವಿಶೇಷವಾದ ಬಟ್ಟೆಯಿಂದ ಆ ಬೆವರನ್ನು ಒರೆಸಿ ಅದನ್ನು ಭಕ್ತರಿಗೆ ಪವಿತ್ರ ಜಲವಾಗಿ ನೀಡುತ್ತಾರೆ. ವಿಜ್ಞಾನಿಗಳು ಈ ವಿಗ್ರಹವನ್ನು ವಿವಿಧ ರೀತಿಯಲ್ಲಿ ಪರಿಶೀಲಿಸಿದರೂ ಸಹ ಇದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಇಂದಿಗೂ ಹೇಳಲಾಗಿಲ್ಲ. ದೇವಿಯು ಬೆವರುವುದನ್ನು ಕಡಿಮೆ ಮಾಡುವುದಕ್ಕಾಗಿ ದೇವಸ್ಥಾನವನ್ನು ಎಸಿ ಮೂಲಕ ತಂಪಾಗಿಟ್ಟಿರುತ್ತಾರೆ. ದೇವಸ್ಥಾನದಲ್ಲಿನ ತಾಪಮಾನವು ಸಾಮಾನ್ಯಕ್ಕಿಂತ ಕಡಿಮೆ ಇರೋ ರೀತಿ ನೋಡಿಕೊಳ್ಳುತ್ತಾರೆ. ಆದರೂ ಕೂಡ ದೇವಿಯ ವಿಗ್ರಹವು ಬೆವರುತ್ತಲೇ ಇರುತ್ತದೆ. ಯಾವುದಾದರೂ ಪ್ರಕೃತಿ ವಿಪತ್ತು ಮುಂದೆ ಸಂಭವಿಸುವುದಾದರೆ ಅಥವಾ ಕೆಟ್ಟ ಘಟನೆಯಾಗಲಿದ್ದರೆ ದೇವಿಯು ಇನ್ನೂ ಹೆಚ್ಚು ಬೆವರುತ್ತಾಳೆ. ಅದನ್ನು ಕಡಿಮೆ ಮಾಡಲು ಪೂಜಾರಿಗಳು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಮುಂದೆ ಸಂಭವಿಸಬಹುದಾದ ಘಟನೆಗಳನ್ನು ದೇವಿ ನಿಲ್ಲಿಸುತ್ತಾಳೆ ಎಂಬ ನಂಬಿಕೆ ಇದೆ. ದೇವಿಯ ವಿಗ್ರಹಕ್ಕೆ ಬೆವರು ಬರುವುದೇ ಆಕೆ ಜೀವಂತವಾಗಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ದೇವಾಲಯವು ಬಂಜಾರ ಸಮುದಾಯದವರ ಜೊತೆಗೆ ದೇಶದಾದ್ಯಂತದ ಭಕ್ತರಿಗೂ ಸಹ ಪವಿತ್ರ ಕ್ಷೇತ್ರವಾಗಿದೆ. ನಂಬರ್ 3 ಧನಾಸ್ನ ಕಾಲಿಕಾ ದೇವಿ ದೇವಸ್ಥಾನ. ಈ ದೇವಾಲಯವು ಚಂಡೀಗಢದಲ್ಲಿದೆ. ಪುರಾತನ ಭಾರತೀಯ ಶೈಲಿಯಲ್ಲಿ ನಿರ್ಮಿತವಾದ ಈ ದೇವಾಲಯ ಭಕ್ತಿಗೆ ಮತ್ತು ನಿಷ್ಠೆಗೆ ಸಂಕೇತವಾಗಿದೆ. ಇಲ್ಲಿ ಪ್ರತಿಷ್ಠಾಪಿತವಾಗಿರುವ ಕಾಲಿಕಾಮಾತೆಯ ವಿಗ್ರಹವು ದೇವಿಯ ಭಯಾನಕ ಮತ್ತು ಉಗ್ರ ರೂಪವನ್ನು ತೋರಿಸುತ್ತದೆ. ಕಲ್ಲಿನಲ್ಲಿ ಕೆತ್ತಿದ ಈ ವಿಗ್ರಹದಲ್ಲಿ ಕಾಳಿಕಾಮಾತೆಯ ನಾಲಿಗೆ ಹೊರಗೆ ಇದೆ. ದೊಡ್ಡ ಕಣ್ಣುಗಳಿಂದ ಕೋಪದಿಂದ ನೋಡುವಂತೆ ಇದ್ದು ಕೈಗಳಲ್ಲಿ ಶಕ್ತಿಶಾಲಿ ಆಯುಧಗಳನ್ನು ಹಿಡಿದು ಕಾಲಿನಡಿಯಲ್ಲಿ ರಾಕ್ಷಸರನ್ನು ತುಳಿಯುತ್ತಾ ತುಂಬಾ ಉಗ್ರವಾಗಿದೆ. ಈ ವಿಗ್ರಹವನ್ನು ನೋಡಿದವರಿಗೆ ಕಾಳಿಕಾದೇವಿಯ ಮೇಲೆ ಭಯದ ಜೊತೆಗೆ ಭಕ್ತಿಯೂ ಉಂಟಾಗುತ್ತದೆ. ಈ ವಿಗ್ರಹವು ಕಲೆ ಮತ್ತು ಶಕ್ತಿಯ ಉದಾಹರಣೆಯಾಗಿದೆ. ದಸರಾ, ದೀಪಾವಳಿ, ಕಾಳಿಕಾ ಪೂಜೆಯಂತಹ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ವಿಭಿನ್ನ ಪೂಜೆಗಳು ನಡೆಯುತ್ತವೆ. ದೇಶದ ನಾನಾ ಮೂಲಗಳಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಮಕ್ಕಳ ನಾಮಕರಣವನ್ನು ಸಹ ಮಾಡುತ್ತಾರೆ. ಹೊಸದಾಗಿ ಮದುವೆಯಾದವರು ದೇವಿಯ ಆಶೀರ್ವಾದಕ್ಕಾಗಿ ಬರುತ್ತಾರೆ. ಇದು ಕೇವಲ ಧಾರ್ಮಿಕ ಸ್ಥಳವಲ್ಲದೆ ಆಧ್ಯಾತ್ಮಿಕ ಕೇಂದ್ರವೂ ಆಗಿದೆ. ನಂಬರ್ 4 ಕಂಕಾಳಿ ಮಾತಾ ದೇವಾಲಯ. ಈ ದೇವಾಲಯವು ಛತ್ತೀಸ್ಗಢದ ರಾಯಪುರದಲ್ಲಿದೆ. ಇಲ್ಲಿ ದೇವಿಯು ಉಗ್ರ ರೂಪದಲ್ಲಿ ಕಾಣಿಸುತ್ತಾಳೆ. ದೇವಿಯ ರೂಪವು ಜೀವಂತವಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣುತ್ತದೆ. ಈ ದೇವಸ್ಥಾನ ಬಹುಪಾಲು ರಹಸ್ಯಗಳು, ಇತಿಹಾಸ ಮತ್ತು ಪುರಾಣಗಳೊಂದಿಗೆ ಸಂಬಂಧಿಸಿದೆ. ವಿಶೇಷವೆಂದರೆ ಈ ದೇವಸ್ಥಾನವನ್ನು ವರ್ಷದಲ್ಲಿ ಕೇವಲ 1 ದಿನ ಮಾತ್ರ ತೆರೆಯಲಾಗುತ್ತದೆ. ನವರಾತ್ರಿ ಉತ್ಸವದ ಸಮಯದಲ್ಲಿ 1 ದಿನ ಮಾತ್ರ ಈ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ. ನವರಾತ್ರಿಯ 8ನೇ ದಿನ ಅಥವಾ 9ನೇ ದಿನ ಮಾತ್ರ ಈ ದೇವಾಲಯವನ್ನು ತೆಗೆಯುತ್ತಾರೆ. ಮಿಕ್ಕಿರುವ ದಿನ ದೇವಾಲಯವನ್ನು ಮುಚ್ಚಿರುತ್ತಾರೆ. ರಾಮಾಯಣದ ಕಾಲದ ಆಯುಧಗಳನ್ನು ಇಲ್ಲಿ ಮುಚ್ಚಿಡಲಾಗಿದೆ ಎಂಬ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ಈ ದೇವಾಲಯ ತ್ರೇತಾಯುಗ ಅಥವಾ ದ್ವಾಪರಯುಗದ್ದು ಎಂದು ಭಕ್ತರು ನಂಬುತ್ತಾರೆ. ಇನ್ನು ರಾಮಾಯಣ ಕಾಲದ ಆಯುಧಗಳನ್ನು ಈ ದೇವಾಲಯದಲ್ಲಿ ಇಡಲಾಗಿದೆ ಎಂದು ಹೇಳಲಾಗುತ್ತಿದ್ದರೂ ಬಹಳ ಕಡಿಮೆ ಜನ ಮಾತ್ರ ಅವುಗಳನ್ನು ನೋಡಿರುವುದಾಗಿ ತಿಳಿದುಬಂದಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ನೋಡಿದ ಮೇಲೆ ನೀವು ಯಾವ ದೇವಾಲಯಕ್ಕೆ ಭೇಟಿ ನೀಡಲು ಇಚ್ಛಿಸುತ್ತೀರಾ ಎಂಬುದನ್ನು ಕಾಮೆಂಟ್ ಮಾಡಿ. ಹಾಗೂ ಇಂತಹ ಇನ್ನಷ್ಟು ರೋಚಕವಾದ ವಿಡಿಯೋಗಳಿಗಾಗಿ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.